ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ಏಪ್ರಿಲ್ 24th ನನ್ನ ಮಗನ ಬರ್ತ್ಡೇ ಇತ್ತು. ಸೊ ಹಾಗಾಗಿ ನಾವು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ಬಿಟ್ಟು 9:30ವರೆಗೆಲ್ಲ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. ಹಾಗೆ ನಾನು ಚಾಮುಂಡೇಶ್ವರಿಗೆ ಸೀರೆ ಕೊಟ್ಟು ಪೂಜೆ ಮಾಡಿಸೋಣ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಹೋಗ್ತಾ ದಾರಿಲಿ ಸೀರೆ ಶಾಪಲ್ಲಿ ಸೀರೆ ನೋಡಿಕೊಂಡು ತೊಗೊಂಡು ಹೋದ್ವಿ. ಎನಿ ಟೈಮ್ ಯಾವಾಗಲೂ ಬೆಟ್ಟಲ್ಲಿ ಜನ ಇದ್ದೇ ಇರ್ತಾರೆ. ಸೊ ಇವತ್ತು ಕೂಡ ತುಂಬಾ ಜನ ಇದ್ದರು. ಸೊ ಹಾಗಾಗಿ ಪಾಪು ಇಟ್ಕೊಂಡು ಆ ರಶಲ್ಲಿ ಹೋಗೋಕ್ಕಾಗಲ್ಲ. ಅವನು ಬೇರೆ ದೇವಸ್ಥಾನಕ್ಕೆ ಹೋದಾಗ ತುಂಬ ಆಟ ಮಾಡ್ತಾನೆ ಜನ ನೋಡಿಬಿಟ್ರೆ. ಸೊ ಹಾಗಾಗಿ ನಾವು ಕೌಂಟ್ರಲ್ಲಿ 200 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ಮಾಡೋಕ್ಕೆ ಹೋಗೋಣ ಅಂತ. ಆದರೆ ನಮ್ಮ ಪಾಪು ಸ್ವಲ್ಪ ಕೂಡ ಆಟ ಮಾಡಲಿಲ್ಲ. ಅಷ್ಟು ಬಿಸಿಲಿದ್ರು, ಆ ಶೆಕೆಗೆ ಆ ಡ್ರೆಸ್ ಹಾಕ್ಕೊಂಡು ತುಂಬ ಬಿಸಿಲಿದ್ರು ಅವನು ಒಂಚೂರು ಕೂಡ ಹಠ ಮಾಡಲಿಲ್ಲ, ಆರಾಮಾಗಿ ಇದ್ದ. ದರ್ಶನ ಕೂಡ ಚೆನ್ನಾಗಾಯಿತು. ಸೊ ಅಲ್ಲೊಂದು ಸ್ವಲ್ಪ ಪಿಕ್ಸ್ ಎಲ್ಲ ತೊಗೊಂಡು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಳಗಡೆ 200 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ಮಾಡೋಣ ಅಂತ ಹೋದ್ವಿ. ಚೆನ್ನಾಗಾಯಿತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಬರ್ತಾ ಪೂಜೆ ಸಾಮಾನು, ಮಡ್ಲಕ್ಕಿ, ಸೀರೆ ಎಲ್ಲ ತೊಗೊಂಬಂದಿದ್ದರಿಂದ ಅದನ್ನು ಕೊಟ್ಟು ಪೂಜೆ ಮಾಡಿಸೋಣ ಅಂತ ಹೋದ್ವಿ. ಸೊ ಒಳಗಡೆ ಅಲ್ಲಿ ಪೂಜೆ ಮಾಡೋಕ್ಕೆ ಇಸ್ಕೊಳ್ಳೇ ಇಲ್ಲ, ಹೊರ್ಗಡೆ ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೊರ್ಗಡೆನೇ ಬಂದು ಅಲ್ಲೂ ಕೂಡ ಸೀರೆನ ಕೌಂಟ್ರಲ್ಲಿ ಕೊಟ್ಬಿಟ್ಟು ಇಲ್ಲಿ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಾವಿನ್ನೂ ಯಾರೂ ತಿಂಡಿ ತಿಂದಿರಲಿಲ್ಲ. ಪಾಪುಗೂ ಅಷ್ಟೇ ಏನೂ ತಿನ್ನಿಸಿರಲಿಲ್ಲ, ಬರೀ ಹಾಲಷ್ಟೇ ಕೊಟ್ಟಿದ್ದು. ಸೊ ದರ್ಶನ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ಆರಾಮಾಗಿ ಸ್ವಲ್ಪ ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಇನ್ನು ದೇವಸ್ಥಾನನ ಬಿಟ್ವಿ. ಕಾರ್ ಪಾರ್ಕಿಂಗಲ್ಲಿತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ತೊಗೊಂಬಂದರು. ಆಮೇಲೆ ಅದಕ್ಕೂ ಮುಂಚೆ ನಾವು ಇಲ್ಲಿ ಪಾಪುಗೆ ಸಣ್ಣ 4 ಕಾರ್ನ ಆಟ ಸಾಮಾನು ಕೊಡಿಸ್ಬಿಟ್ಟು ತಿಂಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಮಾಲ್ಗೆ ಹೊರಟ್ವಿ. ಮಾಲಲ್ಲಿ ಅವ್ನಿಗೇನಾದ್ರು ದೊಡ್ಡದು ಗಿಫ್ಟ್ ಕೊಡ್ಸೋಣ ಅಂತ ಈ ರೈಡಾನ್ ಕಾರು, ಸೈಕಲ್ಲು ಅಥವಾ ಈ ಥರ ಎಲ್ಲ ಹೊಸ ಥರ ಎಲ್ಲ ಬಂದಿರುತ್ತಲ್ಲ ಆಟ ಸಾಮಾನು, ಅದು ಕೊಡಿಸೋಣ ಅಂತ. ಅದು ತುಂಬಾ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ಅದು ಅಷ್ಟೇನು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನೆಕ್ಸ್ಟ್ ಇವಾಗ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಬೇಗನೆ ಬಂತು ಡೆಲಿವರಿ. ಇದೆಲ್ಲ ಅವನಿಗೆ ಡೆಕೋರೇಷನ್ ಮಾಡೋಣ ಬರ್ತ್ಡೇಗೆ ಸಿಂಪಲ್ಲಾಗಿ ಅಂತ. ನನಗೆ ಅಷ್ಟಾಗಿ ಡೆಕೋರೇಷನ್ ಬಂದಿಲ್ಲ. ಸೊ ಫಸ್ಟ್ ಟೈಮ್ ಅಲ್ವಾ ಈ ಥರ ಎಲ್ಲ ಮಾಡ್ತಾ ಇರೋದು. ಸೊ ಹಾಗಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಡೆಕೋರೇಷನ್ ಮಾಡಿದ್ವಿ. ಎಲ್ಲ ಐಟಮ್ಸ್ ಕೊಟ್ಟಿದ್ರು, ಬಲೂನ್ಸ್, ಟೇಪು ಮತ್ತು ಬಲೂನ್ಗೆ ಹೊಡಿಯೋಕ್ಕೆ ಪಂಪು, ಈ ಥರ ಎಲ್ಲ ಥರನೂ ಕೊಟ್ಟಿದ್ರು ಐಟಮ್ಸು. ಜಸ್ಟ್ 200 ರೂಪಾಯಿಗೆ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ನಾವು ಸಿಂಪಲ್ಲಾಗಿ ಈ ಥರ ಇರೋ ಟೈಮಲ್ಲೇ ಈ ಥರ ಡೆಕೋರೇಟ್ ಮಾಡಿದ್ವಿ. ಸೊ ಕೇಕ್ ಕೂಡ ಆರ್ಡ್ರ್ ಮಾಡಿದ್ವಿ, ಚಾಕ್ಲೇಟ್ ಕೇಕು. ನಾವು ಮನೇಲಿ 4 ಜನ ಅಷ್ಟೇ, ಪಾಪುನೂ ಸೇರಿಸ್ಕೊಂಡು. ಸೊ ಹಾಗಾಗಿ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಈ ವರ್ಷ. ನೆಕ್ಸ್ಟ್ ಬರೋ ವರ್ಷ ಎಲ್ಲ ಅವನಿಗೆ ಬುದ್ಧಿ ಬಂದಿರುತ್ತೆ, ಆವಾಗ ಗ್ರ್ಯಾಂಡಾಗಿ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಜಸ್ಟ್ ಕೇಕ್ ಕಟಿಂಗ್ ಅಷ್ಟೇ. ಅವನು ಈ ಥರ ರೆಡಿಯಾಗಿದ್ದ. ಸೊ ಯಾರನ್ನೂ ಕರೆದಿರ್ಲಿಲ್ವಲ್ಲ, ಹಾಗಾಗಿ ಕೆಳಗಡೆ ಮನೆ ಅಕ್ಕಪಕ್ಕ ಮನೆಯವ್ರಿಗೆ ಜಸ್ಟ್ ಕೇಕ್ನ ಹಂಚಿದ್ವಿ ಅಷ್ಟೇ. ಸೊ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದಾಯಿತು.
ಗಿಫ್ಟ್ನ ಮೊದಲೇ ಯೋಚನೆ ಮಾಡಿ ಬುಕ್ ಮಾಡಬೇಕಾಗಿತ್ತು. ಸೊ ಈ ಥರ ಕೊಡೋದು ಅಂತ ಅಂದ್ಕೊಂಡಿದ್ವಿ, ಆದರೆ ನಾವು ಬುಕ್ ಮಾಡೋದು ಮುಂಚೆನೇ ಮಾಡಬೇಕಿತ್ತು. ನಾನು ಹೊರ್ಗಡೆ ಹೋದರೆ ಸಿಗುತ್ತಲ್ವ ಅಂತ ಸುಮ್ಮನಾದೆ. ನಾವು ಅಷ್ಟಾಗಿ ಅಂಗಡಿ ಶಾಪಲ್ಲೆಲ್ಲ ಹುಡ್ಕೋಕ್ಕಾಗಲಿಲ್ಲ. ಸೊ ಮಾಲಲ್ಲಿ ಹುಡ್ಕಿದ್ಕೆ ಆ ಥರ ಇದ್ದಿದ್ದರಿಂದ ನಾನು ಪರವಾಗಿಲ್ಲ ನೆಕ್ಸ್ಟ್ ಡೇಗಾದರೂ ಬರಲಿ ಅಂತ ಫಸ್ಟ್ ಕ್ರೈಯಲ್ಲಿ ಬರ್ತಡೇ ದಿವಸ ಆರ್ಡ್ರ್ ಮಾಡಿದೆ. ಸೊ ಹಾಗಾಗಿ 1 ಡೇನಲ್ಲಿ ಡೆಲಿವರಿ ಬಂದುಬಿಡ್ತು, ನೆಕ್ಸ್ಟ್ ಡೇನೇ ಬೆಳಗ್ಗೆನೇ ಬಂದುಬಿಡ್ತು. ಸೊ ಅದನ್ನು ಇಲ್ಲೇ ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ ಇಬ್ಬರು ಸೇರಿಕೊಂಡು. ಅವರಪ್ಪ ಬಂದಮೇಲೆ ಸಂಜೆ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಅವನಿಗೆ ಎಲ್ಲ ಆಟ ಸಾಮಾನು ಕೊಡಿಸಿದ್ರು ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ. ಅದು ಬಿಟ್ಟು ಮನೇಲಿರೋ ಐಟಮ್ಸ್ ಎಲ್ಲ ಏನೇನೋ ತೊಗೊಂಡು ಆಟ ಆಡ್ತಿರ್ತಾನೆ. ಪಾತ್ರೆ ಲೋಟ ಅದು ಇದು ಎಲ್ಲ ಹರಡೋದೇ ಕೆಲಸ. ಇನ್ನೂ ಬುದ್ಧಿ ಬಂದಿಲ್ವಲ್ಲ ಮಕ್ಕಳಿಗೆ ಆಟ ಸಾಮಾನು ಮೇಲೆ. ಈಗ ಕಾರ್ ಕೊಡಿಸಿದ್ರೆ, ಸೈಕಲ್ ಕೊಡಿಸಿದ್ರೆ ಅದ್ರ ಜೊತೆ ಹೇಗೆ ಆಟ ಆಡಬೇಕು ಅಂತ ಇನ್ನೂ ಅವ್ನಿಗಷ್ಟು ಇದಿಲ್ಲ. ಸೊ ಹಾಗಾಗಿ ಅವನು ಈ ಥರದ ಹೊಸದು ನೋಡೋದು, ಆ ಥರ ಇಂಟ್ರೆಸ್ಟು, ನೋಡೋದು ಮಾಡೋದು ಕೀಳೋದು ಇದರಲ್ಲೇ ಇಂಟ್ರೆಸ್ಟು. ಅವರಪ್ಪ ಅದನ್ನು ಫಿಕ್ಸ್ ಮಾಡೋಕ್ಕೆ ಹೋಗ್ತಾಯಿದ್ರೆ ನೋಡಿ ಅವನು ಹೆಂಗೆ ಆಟ ಆಡ್ತಿದ್ದಾನೆ ಅಂತ. ಎಲ್ಲ ಮೆಕ್ಯಾನಿಕ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್. ಅವನಂತೂ ತುಂಬಾ ಖುಷಿಪಟ್ಟ, ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದ. ಅಟ್ ದ ಎಂಡ್ ಆಫ್ ದಿ ಡೇ ಅದೇ ತಾನೇ ಇಂಪಾರ್ಟೆಂಟು, ಖುಷಿಯಾಗಿರೋದೇ ಇಂಪಾರ್ಟೆಂಟು. ಸೊ ಹಾಗಾಗಿ ಬರ್ತಡೇ ದಿನ ಅವನು ಫುಲ್ ಖುಷಿ ಆಯಿತು. ದೇವಸ್ಥಾನ ದರ್ಶನ ಕೂಡ ಚೆನ್ನಾಗಾಯಿತು, ಹಾಗೆ ಗಿಫ್ಟ್ ಕೂಡ ಸಿಕ್ತು. ಬರ್ತ್ಡೇ ಸೆಲೆಬ್ರೇಷನ್, ಕೇಕ್ ಕಟ್ಟಿಂಗ್ ಸಿಂಪಲಾಗಾದರೂ ಚೆನ್ನಾಗಾಯಿತು. ರಾತ್ರಿ 8 ಗಂಟೆ ಮೇಲೆ ಹಠ ಕೂಡ ಮಾಡ್ದ. ಅದೇನು ದೃಷ್ಟಿ ಆಗಿತ್ತೋ ಏನೋ, ಅಥವಾ ಊಟ ಸರಿಯಾಗಿ ತಿಂದೆ, ಬಿಸಿಲಲ್ಲೆಲ್ಲ ಓಡಾಡಿ ಈಟಾಗಿ, ಅಥವಾ ಅವನಿಗೆ ನಿದ್ದೆ ಕೂಡ ಇಲ್ಲದೆ ಹಾಗಾಗಿತ್ತೋ ಏನೋ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಇದು ಗಿಫ್ಟ್ ಬಂದಿದ್ದರಿಂದ ಬರ್ತಡೇ ದಿವಸ ಸ್ವಲ್ಪ ಅವನಿಗೆ ದೃಷ್ಟಿ ಎಲ್ಲ ತೆಗೆದು ಸ್ವಲ್ಪ ಅವನಿಗೆ ರೆಸ್ಟ್ ಮಾಡಿಸಿ ಮಲಗಿಸಿ ಅವತ್ತು ಅಷ್ಟೇ ಮುಗೀತು. ಸೊ ನೆಕ್ಸ್ಟ್ ಡೇ ಬಂದಿದ್ದರಿಂದ ಒಳ್ಳೆಯದೇ ಆಯಿತು. ಅವನು ಖುಷಿಯಾಗಿ ಆಟ ಆಡ್ದ. ಇದು ನಾನು ಫಸ್ಟ್ ಕ್ರೈ ಆ್ಯಪಲ್ಲೇ ಆರ್ಡ್ರ್ ಮಾಡಿದ್ದು. ಇದು ಬಂದು 1103 ರುಪೀಸ್. ತುಂಬಾ ಕಲರ್ ಆಗಿರ್ಬೋದು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಕೂಡ ಬರುತ್ತೆ. ಚೆನ್ನಾಗಿದೆ ಪ್ರಾಡಕ್ಟು, ನೀವು ಕೂಡ ಬೈ ಮಾಡ್ಬೋದು. ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ. ಇವನಿಗೀಗ ಬಂದು 1 ವರ್ಷ. ಸೊ ಹಾಗಾಗಿ ನಾವು ಇದನ್ನು ಆರ್ಡ್ರ್ ಮಾಡಿದ್ವಿ. ಇದಾಗಿತ್ತು ನನ್ನ ಮಗನ ಬರ್ತಡೇ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.